ಎಲ್ಲಿವರೆಗೆ ಹೋರಾಟ? ಗೆಲ್ಲುವರೆಗೆ ಹೋರಾಟ. ಯಾವ ಗೆಲುವು, ಯಾರ ಸೋಲು, ಇದು ಬಹಳ ಮಹತ್ವದ್ದು. ಇಂಟ್ರೆಸ್ಟಿಂಗ್ ವಿಡಿಯೋ ಇದು. ಎಲ್ಲರಿಗಾಗಿ, ಸರ್ವ ಜನಾಂಗಕ್ಕಾಗಿ, ಮದುವೆ ಮಾಡಿಸುವವರಿಗಾಗಿ, ಮಾಡುವವರಿಗಾಗಿ, ಏಜೆಂಟರಿಗಾಗಿ, ಸಮಾಜಕ್ಕಾಗಿ, ಸಮಾಜ ಚಿಂತನ ಪರವಾಗಿ, ಮನೆಯಲ್ಲಿ ಕುಳಿತುಕೊಳ್ಳುವವರಿಗಾಗಿ, ಪಂಚರಿಗಾಗಿ, ಪಂಚರ್ ಮಾಡುವವರಿಗಾಗಿ, ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡುವವರಿಗಾಗಿ ಅಲ್ಲ ಇದು ವಿಡಿಯೋ, ನಂಬಿದವರಿಗಾಗಿ, ಅವ್ರನ್ನ ಹೊರಕ್ಕೆ ತರಲಿಕ್ಕೆ. ತುರುಗಾಯಿ ರಾಮನ ಅಂತಿದ್ದ, ಏನು ಮಾಡ್ತಿದ್ದ? ಊರಾಗೇನು ಎಲ್ಲ ಎಮ್ಮೆ ತೆಗೆದುಕೊಂಡು ಹೋಗಿ ಗುಡ್ಡಕ್ಕೆ ಹೋಗ್ತಿದ್ದ. ಭಾಳ ಇಂಟ್ರೆಸ್ಟಿಂಗ್ ವಿಷಯ ಇದು. ಕೊನೆಗೆ ಹೇಳ್ತೇವೆ ನಾವು, ಕೊನೆಗೆ ಹೇಳ್ತೇವೆ. ಎಲ್ಲ ಅವನು ಮೇಯಿಸ್ಕೊಂಡು ಅವ್ರವ್ರ ಮನೆಗೆ ಕೊಟ್ಟು ಮಲಗ್ತಾ ಇದ್ದ, ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದ ತುರುಗಾಯಿ ರಾಮಣ್ಣ. ಎಮ್ಮೆ ಇದ್ದವರು ನಿದ್ದೆ ಮಾಡ್ತಾ ಇರಲಿಲ್ಲ, ಆದರೆ ಈತ ನಿದ್ದೆ ಮಾಡ್ತಾ ಇದ್ದ. ಕೊನೆಗೆ ಅವನೊಂದು ಕೈಯಲ್ಲಿ ಕಟ್ಟಿಗೆ ಇತ್ತು. ಆ ಕಟ್ಟಿಗೆ ಹತ್ತಿದ್ದ, ಇನ್ನೆಷ್ಟು ದೇವ ಶಿವನೇ ಈ ಕಟ್ಟಿಗೆ ನನ್ನ ಕೈಯಲ್ಲಿ. ದಿವಸ ಹೇಳವ ಮಲಗವ, ಆದ್ರೆ ತನ್ನನ್ನು ತಾನ ಸಮಾಧಾನ ಪಟ್ಕವ. ಇದ್ದಷ್ಟು ದಿನ ಈ ಕಟ್ಟಿಗೆ ನನ್ನದೇ ದೇವ ಅಂತಾನು ಹೇಳ್ತಿದ್ದ, ತನ್ನನ್ನು ತಾನ ಸಮಾಧಾನ ಪಡ್ಕೊಳ್ತಿದ್ದ. ಹಾಗೆ ಈ ವಚ್ಚಿನ ಮುಖ್ಯ ವಿಷಯ ಮ್ಯಾಟ್ರಿಮೋನಿಯಲ್ ಧೋಕಾ. ವಧುವರಿಗಾಗಿ ಧೋಕಾ, ಪಾಲಕರಿಗೆ ಧೋಕಾ. ಹಾಗ ಧೋಕಾ ಯಾರು ಮಾಡ್ತಾ ಇದಾರೆ, ಯಾರು ಧೋಕಾ ಆಗ್ತಾ ಇದಾರೆ? ಸೋನಿಯಾ ಟೋಪಿ ಘಾಲ್ತೋ ಪಾಂಡುರಂಗ. ಯಾರು ವಿಠಲ್ ತಲೆ ಮೇಲೆ ₹2 ಟೋಪಿಗೆ ಹಾಕ್ತಾ ಇದ್ದಾರೆ? ಸೋನಿಯಾ ಟೋಪಿ ಘಾಲ್ತೋ ಪಾಂಡುರಂಗ. ಈ ಕಂಪ್ನಿ ಯಾರ್ದು ಅಥವಾ ಹಾಕಿಸಿಕೊಳ್ಳೋರು ಯಾರು ಅನ್ನೋದು ನೋಡಿದರೆ ಬೆಂಗಳೂರಿನಲ್ಲಿ 381 FIRಗಳಾಗಿವೆ. ಅದಕ್ಕೆ ವಧುವರ ಕೊಡುವ ಸಂಬಂಧ ಧೋಕಾ. ಆದ್ರೆ ಹೆಚ್ಚಾಗಿ 60% ಬೆಂಗಳೂರಿನಲ್ಲೇ ಆಗಿವೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಒಳಗಡೆ ರಾಜಿ ಸೂತ್ರ ಹಿಡಿದು ಮುಗಿಸ್ತಾ ಇದ್ದಾರೆ. ನೈಜೀರಿಯಾ ಒಬ್ಬ ವ್ಯಕ್ತಿ ಭಾರತದಲ್ಲಿ ₹6 ಲಕ್ಷ ಧೋಕಾ ಮಾಡಿದ್ದ. ಇಂಥ ಎಷ್ಟು ವಿದೇಶಿ ವೆಬ್ಸೈಟ್ಗಳು ಏನು ಮಾಡ್ತಾರೆ, ವೆಬ್ಸೈಟ್ಗಳನ್ನು ಇವರು ತುಡುಗು ಮಾಡ್ತಾರೆ. ಕನ್ನಡದಲ್ಲಿ ವೆಬ್ಸೈಟ್ ತುಡುಗು ಮಾಡಿ ಹೈದರಾಬಾದ್, ಉತ್ತರ ಪ್ರದೇಶ, ಡೆಲ್ಲಿ, ರಾಜಸ್ಥಾನಕ್ಕೆ ಮಾರಾಟ ಮಾಡ್ತಾರೆ. ಅದು ಬಯೋಡಾಟಾ ಮತ್ತು ಫೋಟೋಗಳನ್ನ. ಅದೊಂದು ಗ್ಯಾಂಗ್ ಇದೆ, ಸೈಬರ್ ಗ್ಯಾಂಗ್ ಅದು. ಇನ್ನು ಹಳ್ಳಿಗಳಲ್ಲಿ ಏಜೆಂಟ್ರ ಹಾವಳಿ ದೊಡ್ಡ ಪ್ರಮಾಣದಲ್ಲಿದೆ. ಒಂದು ಹುಡುಗಿನ 15-20 ಜನರಿಗೆ ತೋರಿಸಿ ₹1 ಲಕ್ಷ ₹2 ಲಕ್ಷ ಮಾರ್ತಾ ಇದ್ದಾರೆ. ಇವನು ಕಡವಾನ ಇಲ್ಲ. ಇನ್ನು ಪ್ರತಿ ತಾಲೂಕಿನಲ್ಲಿ ಕಚೇರಿಗಳಿವೆ. ಹೋದವರ ಮಾಹಿತಿ ಕೇಂದ್ರ ಅಂತೆ, ಅಲ್ಲಿ ಲೂಟಿಗಳು. ಬೆಂಗಳೂರಲ್ಲಿ ಒಂದು ಕೇಂದ್ರ ಇದೆ, 25,000 ಕೇವಲ ಅಡ್ಮಿಷನ್ಗೆ. ತಾಲೂಕದಲ್ಲಿ 15,000, 10,000, 5,000, 3,000, 2,000 ತೆಗೆದುಕೊಂಡು ಡೂಪ್ಲಿಕೇಟ್ ಅಡ್ರೆಸ್ ಕೊಡುವವರು ಇದ್ದಾರೆ. ಒರಿಜಿನಲ್ ಅಡ್ರೆಸ್ ಕೊಟ್ಟರು ಮದುವೆ ಮಾಡಿಸೋರು ಇಲ್ಲ. ಏಜೆಂಟ್ರು ಬರ್ತಾರೆ, ತೋರಿಸ್ತಾರೆ, ಹೋಗ್ತಾರೆ. ಅವ್ರ ಕೆಲಸ ಕೇವಲ ತೋರಿಸೋದು, ಮಾಡಿಸೋದಲ್ಲ. ಈಗ ಯಾಕೆ ಆಗ್ತಾ ಇದೆ ಅಂದ್ರೆ, ಪಂಚರು ಮನೆ ಸೇರಿಕೊಂಡಿದ್ದಾರೆ. ಹಿರಿಯರು ನಮಗೆ ಊರು ಸಾವರಿ ಬಾಳಪ್ಪ ಅಂತ ತಾವಿದ್ದಾರೆ. ಬಾಲಕರು ದಾರಿ ತಪ್ಪಿದ ಮಕ್ಕಳಂತಾಗಿದ್ದಾರೆ. ಗುಡ್ಡಗಾಡಗಳನ್ನು ಅಲಿಯುತ್ತಿದ್ದಾರೆ. ಕುಂಡಲಿ, ಪಿತೃಪಕ್ಷ, ಕವಲ, ಲಿಂಬು, ಶಾಸ್ತ್ರ, ಪಗಡೆ ಆಟ, ಏನೇನು ನೋಡಿ ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನ ಚೆಲ್ಕೊಳ್ತಾ ಇದ್ದಾರೆ. ಇನ್ನೆಷ್ಟು ದಿನ ಲಿಂಬು ಒಗೆಯುವವರೇ, ತೆಂಗಿನಕಾಯಿ ಒಗೆಯುವವರೇ. ಬಸವನವರು ಹೇಳಿದರು, ಮೂಢನಂಬಿಕೆನ ನಂಬಾರ್ದು, ಗುಡಿ ಗುಂಡಾರಗಳನ್ನ ಸುತ್ತಬಾರ್ದು. ನೀವೇ ದೇವರು, ನಿಮ್ಮ ಒಳಗಡೆನೆ ದೇವರಿದ್ದಾನೆ ಅಂತ ತಿಳ್ಕೊಳ್ಳು. ಯಾವಾಗ ಮಕ್ಕಳ ಭವಿಷ್ಯನ ಹಾಳು ಮಾಡ್ತಾ ಇದ್ದಾರೆ. ಕೆಲವೊಂದು ಪಾಲಕರು ಏನ್ ಮಾಡ್ತಾ ಇದಾರೆ, ಆ ಹುಡುಗಿ ದುಡಿಯಾಕೆ ಹೋಗ್ತಿದ್ರ ಅಂದ್ರೆ 25,000 ತೆಗಿಯಕ್ಕೆ ಹೋಗ್ತಿದ್ದ ಅಂದ್ರೆ ತೆಗೆದುಕೊಂಡು ಬರ್ತಾ ಇದ್ರೆ ಅಂದ್ರೆ ಆಕೆ ಮದುವೆನ ಮುಂದೂಡ್ತಾ ಇದ್ದಾರೆ. ಯಾಕಂದ್ರೆ ಮುಂದೂಡೋದ್ರಿಂದ ಅವರಿಗೆ ಲಾಭ. ಇದು ಗ್ಯಾಂಗ್ ಇದೆ. ಅದು ಪಾಲಕರ ಗ್ಯಾಂಗು, ಸಂಬಂಧಿಕರ ಗ್ಯಾಂಗು, ಇಟ್ಟುಕೊಂಡವರ ಗ್ಯಾಂಗು, ಮಾಡಿಕೊಡುವವರ ಗ್ಯಾಂಗು ಎಲ್ಲ ಇದೆ. ಇನ್ನು ಮೆಟ್ರೋಮೋನಿಯಲ್ ಸ್ಟೇಟಸ್ಗೆ ಬರೋದಾದ್ರೆ ಇಲ್ಲಿ ಸೈಬರ್ ಅಪರಾಧಿಗಳ ಸಂಖ್ಯೆ ಹೆಚ್ಚಾಗ್ತವೆ. ಇವ್ರ ಮೇಲೆ ಕಂಪ್ಲೇಂಟ್ ಕೊಡೋರಿಲ್ಲ. ಕಂಪ್ಲೇಂಟ್ ಕೊಟ್ಟರು ಕೂಡ
ರಾಜ್ಯ ಸೂತ್ರವನ್ನ ಹೇಳ್ತಾ ಇದ್ದಾರೆ. 60% ಬೆಂಗಳೂರಿನಲ್ಲಿ, ಇತರ ರಾಜ್ಯದ ಇತರ ಕಡೆ 40% ಸೈಬರ್ ಕ್ರೈಮ್ಗಳು ಆಗ್ತವೆ. ಹಾಗಾದ್ರೆ ಯಾರು ಅಪರಾಧಿಗಳು? ಪಾಲಕರೇ ಅಥವಾ ಮೆಟ್ರೋಮೋನಿಯಲ್ ರೇ ಅಥವಾ ಹೊಂದಾಣಿಕೆ ಮಾಡಿಸ್ಕೊಂಡವ್ರೆ ಅಥವಾ ಪೊಲೀಸ್ ಠಾಣೆಗಳೇ? ಇದನ್ನ ಯಾರು ವಿಚಾರ ಮಾಡೋರು? ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು? ಅದಕ್ಕ ತುರಗಾಯಿ ರಾಮನ್ ಹೇಳ್ತಿದ್ದ, ಎಲ್ಲಿವರೆಗೆ ಹೋರಾಟ? ಈ ಕಟ್ಟಿಗೆ ಇರುವವರೆಗೆ ಹೋರಾಟ. ನಮ್ದು ಯಾವಾಗ ಹೋರಾಟ? ಮೂಢನಂಬಿಕೆ ವಿರುದ್ಧ ನಮ್ಮ ಹೋರಾಟ. ಕೋಲು ಮುರಿಯಲಿಲ್ಲ, ಹಾವು ಸಾಯಲಿಲ್ಲ ಅಂತ ಹೋರಾಟ. ಆದ್ರೂ ಹೋರಾಟಕ್ಕೆ ಜಯ ಇದ್ದೇ ಇದೆ. ಪನ್ಸಾರೆ, ದಾಬೋಳ್ಕರ, MM ಕಲಬುರ್ಗಿ, ಗೌರಿ ಲಂಕೇಶ ಹತ್ಯದ್ದು ಮೂಢನಂಬಿಕೆಯಿಂದ. ಇಂಥ ಮೂಢನಂಬಿಕೆಯಿಂದ ಬಳಲುತ್ತಿರುವ ಸಂಖ್ಯೆ 90%. 10% ಅಷ್ಟೇ ಸ್ವತಂತ್ರತೆಲೆ ಅವರು. ಉಳಿದಾರಲ್ಲ ಅತಂತ್ರತೆಲೆ, ಪರತಂತ್ರತೆಲೆ, ಕುತಂತ್ರತೆಲೆ. ಇವು ಜಗತ್ತಿನಲ್ಲಿರ್ತಕ್ಕಂಥದ 4 ತಲೆಗಳು. ಈ ಎಲ್ಲಾ ತಲೆಗಳಲ್ಲಿ ನಿಮ್ಮದು ಯಾವ ತಲೆ? ಕುತಂತ್ರ ಇದ್ರೆ ಮದುವೆ ಆಗ್ತಾ ಇಲ್ಲ, ಅತಂತ್ರ ಇದ್ರು ಕೂಡ ಮದುವೆ ಆಗ್ತಾ ಇಲ್ಲ. ನಂತರ ಸ್ವತಂತ್ರ ಇದ್ರೆ 10% ಇವೆ. ಉಳಿದವರ ಸಂಖ್ಯೆ ಬಹಳ ಹೆಚ್ಚಿದೆ. ಇನ್ನು ನಕ್ಷತ್ರ ನೋಡುವವರು, ಕೌಡಿ ಓದೋರು, ಗಿಳಿ ಕೇಳೋರು, ಏನೇನು ನೋಡುವವರು, 108 ಸಮಸ್ಯೆಗಳು, 18 ಗುಣಗಳು, ಅದನ್ನ ನೋಡ್ಬೇಕು. ಅವಾಗ ಮದುವೆ ಆಗ್ಬೇಕು. ಹೆಂಗ್ ಮದುವೆ ಆಗ್ಬೇಕು? ಆಗ್ತಾ ಇಲ್ಲ. ಹುಡುಗಿಯರು ಹಾಗೆ ಉಳಿತಾ ಇದ್ದಾರೆ. 35 ವರ್ಷ ಒಳಗೆ ಹುಡುಗಿಯರು ಮದುವೆ ಆಗ್ತಾ ಇಲ್ಲ. ಅವರಿಗೂ ಮದುವೆ ಬೇಡಾಗಿಲ್ಲ, ಬೇಕಾಗಿಲ್ಲ. 2030 ಸರ್ವೆ ಪ್ರಕಾರ 35%, 35-40% ಹುಡುಗಿಯರು ಮದುವೆ ಆಗೋದಿಲ್ಲ. ಅವರು ಇದ್ದಷ್ಟು ದಿನ ಚೈನಿ ಹೊಡೆಯೋಣ, ನಂತರ ನೋಡೋಣ ಅನ್ನುವಂತ ಒಂದು ಭಾವನೆಯಲ್ಲಿ ಅವರಿದ್ದಾರೆ. ಹುಡುಗಿ ಕೆಲಸ ಮಾಡೋದು ಬೆಂಗಳೂರಿನಲ್ಲಿ, ಎಲ್ಲೋ ಮಡ್ರಾಸಲ್ಲೋ ಮಹಾರಾಷ್ಟ್ರದಲ್ಲೋ, ಆದ್ರೆ ಹುಡುಗ ಇರೋದು ಇನ್ಯಾವುದೋ ಪ್ರದೇಶದಲ್ಲಿ. ಇದು ಕೂಡ ಸಮಸ್ಯೆ ಇದೆ. ಇನ್ನು ಅಬ್ರಾಡ್ದಲ್ಲಿ ಇರ್ತಕ್ಕಂಥ ಹುಡುಗಿಯರು ತಂದೆ ತಾಯಿ ಮಾತನ್ನ ಕೇಳೋದಿಲ್ಲ. ಕೇಳ್ತೀವಂತ ನಾಟಕ ಮಾಡ್ತಾ ಇದ್ದಾರೆ. ನಂತರ ಹುಡುಗ ಬಂದ ಆ ಹುಡುಗಿಯನ್ನು ನೋಡಕ್ ಬಂದ್ರೆ ಹುಡುಗಿ ಕಣ್ಣೆತ್ತಿ ಕೂಡ ಹುಡುಗನನ್ನ ನೋಡ್ತಾ ಇಲ್ಲ. ಹುಡುಗ ನೋಡ್ತಾ ಇಲ್ಲ, ಹುಡುಗಿ ನೋಡ್ತಾ ಇಲ್ಲ. ಹಂಗಲ್ಲ, ಹುಡುಗಿ ನೋಡತಾನೆ, ಆದ್ರೆ ಹುಡುಗಿ ನೋಡ್ತಾ ಇಲ್ಲ. ಇದು ಒಂದು ಸಮಸ್ಯೆ. ಪಾಲಕರು ಅಜ್ಞಾನದಲ್ಲಿ, ಅತ್ಯಂತ ಅಂಧಕಾರದಲ್ಲಿದ್ದು ತಮ್ಮ ಜೀವನವನ್ನ ಸಾಗಿಸ್ಕೊಳ್ತಾ ಇದ್ದಾರೆ. ಹೀಗಾದ್ರೆ ಹೇಗೆ ಮುಂದೆ? ದೊಡ್ಡ ಸಮಸ್ಯೆ ಇದು ಕರ್ನಾಟಕದಲ್ಲಿ. ಅದಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದು, ಸರ್ಕಾರಕ್ಕೆ ಶಾದಿ, ಸರ್ಕಾರಕ್ಕೆ ಅದಿ ಮಾಡಂತ ಹೇಳಿದ್ದು ನಾವು, ಆದ್ರೆ ಮಾಡಿಲ್ಲ. ಅವರು ಅಲ್ಪಸಂಖ್ಯಾತರ ಏನೋ ಒಂದು ಸಂಘ ಸಂಸ್ಥೆ ಇದೆ, ಅವ್ರ ಕೈಯಲ್ಲಿ ಕೊಟ್ಟು ಸಮಾಧಾನಕರ ಬಹುಮಾನ ಅಂತೇಳಿ ಸುಮ್ಮನೆ ಇದ್ದಾರೆ. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಇದು ತಂಡವನ್ನ ರಚನೆ ಮಾಡಬೇಕು. MLAಗಳೇ, MP ಗಳಿಗೆ, ಮಿನಿಸ್ಟರ್ಗಳೇ, ಇಂತಷ್ಟು ವರ್ಷಕ್ಕೆ ನೀವು ಮದುವೆ ಮಾಡ್ಕೊಂಡು ಬರಲೇಬೇಕು. ಬಂದ್ರೆ ಮಾತ್ರ ನಿಮಗ ಶುಗರ್ ಫ್ಯಾಕ್ಟರಿ ಲೈಸೆನ್ಸ್, ವೈನ್ಸ್ ಲೈಸೆನ್ಸ್, ಈ ತರ ಯಾವುದೋ ಫ್ಯಾಕ್ಟರಿ ಲೈಸೆನ್ಸ್ ಕೊಡ್ತೇವೆ. ನಿಮ್ಮ B.Ed, M.Ed, ಡೆಂಟಲ್, ಮೆಡಿಕಲ್ ಕಾಲೇಜ್ ಪರ್ಮಿಷನ್ ಕೊಡ್ತೇವೆ ಅಂತ ಹೇಳ್ಬೇಕು ಮುಖ್ಯಮಂತ್ರಿ. ಇದು ಕೆಲಸ ಆವಾಗ ಅವ್ರು ಮಾಡ್ತಾರೆ, ಸಮಾಜ ನಿಶ್ಚಿಂತ ಇರ್ತದೆ. ಇದಕ್ಕೆ ಬೇಕಾದ್ರೆ ಮುಖ್ಯಮಂತ್ರಿಗಳು ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನು ಭೇಟಿಯಾಗಿ ಅವರಿಂದ ಅನೇಕ ಸಲಹೆ ಸೂಚನೆಗಳನ್ನ ಪಡೆಯಬಹುದು. ಮೆಟ್ರೋಮೋನಿಯಲ್ ಧೋಕಾ ದೊಡ್ಡ ಪ್ರಮಾಣದಲ್ಲಿ, ಇದು ಆತಂಕಕಾರಿ ಬೆಳವಣಿಗೆ. ಠಾಣೆಯಲ್ಲಿ ಹೋದ್ರೆ ಅಲ್ಲಿ ರಾಜ್ಯ ಸೂತ್ರವೇ ಅಂತಿಮ. ಕೋರ್ಟ್ ಕೇವಲ 5% ಅಲ್ಲ, 1% ಸಹಿತ ಹೋಗ್ತಾ ಇಲ್ಲ. ಹೋದವರಿಗೆ ಶಿಕ್ಷೆ ಕೂಡ ಆಗಿಲ್ಲ. ಹೀಗಾಗಿ ಬಿಂದಾಸ್ ಆಗಿ ಏಜೆನ್ಸಿಗಳು ಬಿಂದಾಸ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಏಜೆಂಟ್ ಹುಟ್ಟುಕೊಂಡಿದ್ದಾರೆ, ತಾಲೂಕುಗಳಲ್ಲಿ ಕೇಂದ್ರಗಳು ಹುಟ್ಟುಕೊಂಡಿವೆ, ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಕೇಂದ್ರಗಳು ಹುಟ್ಟುಕೊಂಡಿವೆ. ಅಲ್ಲಿರೋದು ಎಲ್ಲ ಡೂಪ್ಲಿಕೇಟ್ ಫೈಲ್. 50% ಡೂಪ್ಲಿಕೇಟು, 50% ಒರಿಜಿನಲ್. ಯಾವ್ದು ಖರೆ, ಯಾವುದು ಸುಳ್ಳ, ಯಾವ್ದು ವೆಬ್ಸೈಟ್ ಖರೆ, ಯಾವ್ದು ವೆಬ್ಸೈಟ್ ಸುಳ್ಳ, ಎಲ್ಲಿಂದ ಕದ್ದಿದ್ದಾರೆ, ಹೇಗೆ ಕದ್ದಿದ್ದಾರೆ ಅಂತ ನಿಮಗೆ ಹೆಂಗ್ ಗೊತ್ತಾಗೋದು? 3,000 ಕೊಡ್ತಾರೆ. ಕೇವಲ ಅವ್ರ ಅಡ್ಮಿಷನ್ ತೆಗೆದುಕೊಳ್ಳುವಾಗ ಮಾತ್ರ ಪ್ರೀತಿಯಿಂದ ಮಾತಾಡ್ತಾರೆ, ನಂತರ ಇಲ್ಲವೇ ಇಲ್ಲ. ನಂತರ ದೊಡ್ಡ ಶ್ರೀಮಂತಿದ್ರೆ ಗುಪ್ತವಾಗಿ ಮದುವೆ ಮಾಡ್ಕೊಂಡು 50,000, 1 ಲಕ್ಷ, 5 ಲಕ್ಷವರೆಗೆ ಹಣವನ್ನು ಕೂಡ ಪಡೆಯುವಂತ ಏಜೆಂಟ್ರು ಕೂಡ ಇದ್ದಾರೆ. ಅಂದ್ರೆ ವೆಬ್ಸೈಟ್ ನಡುವರು ಇದ್ದಾರೆ. ಮೇಲೇನ್ ಹೇಳ್ತಾರೆ, ನಾವು ಸಮಾಜ ಸೇವೆಗಾಗಿ ಹುಟ್ಟಿಕೊಂಡವರು, ಸಮಾಜವೇ ನಮ್ಮ ಅಂತಿಮ ಉದ್ದೇಶ, ನಾವು ಸಾಯವರೆಗೆ ಸಮಾಜ ಸೇವೆ ಮಾಡ್ತೇವೆ ಅಂತ ಹೇಳ್ತಾರೆ. ಇನ್ನೊಬ್ಬರನ್ನ ಇವರು ಸಾಯಿಸ್ತಾ ಇದಾರೆ, ಸೇವ್ ಮಾಡ್ತಾ ಇದಾರೆ, ಅಂದ್ರೆ ದಾಳಿ ಮಾಡ್ತಾ ಇದಾರೆ.
ಒಬ್ಬೊಬ್ಬ ಪಾಲಕ ಮದುವೆಗೆ ತೆಗೆದಿಟ್ಟಂತ ಹಣ 5 ಲಕ್ಷ 10 ಲಕ್ಷ ಅದು ನೋಡುವರದಲ್ಲೇ ಕಳೆದು ಹೋಗ್ತಾ ಇದೆ. ನಂತರ ಹುಡುಗಿನ ಕೇಳದೆ ಬಯೋಡಾಟಾ ಪ್ರಿಂಟ್ ಮಾಡಿ ತಂದೆ ತಾಯಿ ಬಿಡ್ತಾ ಇದ್ದಾರೆ. ನಂತರ ಹುಡುಗ ಹೋಗಿ ಕೇಳಿದಾಗ ಇಲ್ಲ, ನನ್ನ ಬಯೋಡಾಟಾ ಕೊಟ್ಟದ್ದು ನನಗೆ ಗೊತ್ತಿಲ್ಲ, ನಾ ಮದುವೆ ಮಾಡ್ಕೊಂಡಿ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾಳೆ. ನಂತರ ಇನ್ನೂ ಕೆಲವು ಕಡೆ ನಾನು ಶಾಲಿ ಕಲಿಬೇಕಾಗಿತ್ತು, ಆದ್ರೆ ನಮ್ಮ ತಂದೆ ತಾಯಿ ಒತ್ತಾಯ ಮಾಡ್ತಾ ಇದ್ದಾರೆ, ನಾನು ಮದುವೆ ಆಗೋದಿಲ್ಲ. ಯಾವಾಗ ಹೇಳ್ತಾಳೆ? ಎಲ್ಲಾ ಮುಗಿದ ನಂತರ, ಖರ್ಚು ಆದ ನಂತರ ಅನೇಕ ಮದುವೆಗಳು ಮುರಿದು ಬೀಳ್ತವೆ. ಇನ್ನು ಅನೇಕರು ಲಗ್ನ ಪತ್ರಿಕೆಯನ್ನು ಪ್ರಿಂಟ್ ಮಾಡೋದನ್ನ ಮರೆತು ಬಿಟ್ಟಿದ್ದಾರೆ. ಯಾಕಂದ್ರೆ ಪ್ರಿಂಟ್ ಆದ್ರೂ ಕೂಡ ಮದುವೆ ಆಗುವಂತ ಭರವಸೆ ಯಾವುದೇ ಇಲ್ಲ. ಮನುಷ್ಯ ಬೆಳಿಗ್ಗೆ ಒಂದು ನಮೂನಿ, ಮಧ್ಯಾಹ್ನ ಒಂದು ನಮೂನಿ, ಸಂಜೆ ಹೊತ್ತು ಒಂದು ನಮೂನಿ ಮಾತಾಡ್ತಾನೆ. ಹಿಂದಿನ ಕಾಲದಲ್ಲಿ ಹಾಗಿಲ್ಲ. ತೊಟ್ಟದಲ್ಲೇ ಇಟ್ಟು ಇದು ನಿನಗೆ ನಾನು ಕೊಡ್ತೇನೆ ಅಂತ ಮಾತು ಕೊಡ್ತಿದ್ರು, ಅದು ಎಲ್ಲ ಹೋಗಿಬಿಡ್ತು. ಈಗ ಏನಿದ್ರು 420 ಗಿರಾಕಿಗಳ ಒಂದು ಸಂತೆ, ಜಾತ್ರೆ. ಇಲ್ಲಿ ಹೊಡೆದುಕೊಂಡವನೇ ಜಾನ, ಇನ್ನೊಬ್ಬರ ಮದುವೆಯಲ್ಲಿ ಉಂಡವನೇ ಜಾನ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಒಂದು ದೊಡ್ಡ ಪ್ರಾಫಿಟ್ ಇದೆ. ಕೋಟ್ಯಾಂತರ ಹಣ ಇಲ್ಲಿ ಖರ್ಚಾಗ್ತದೆ. ದೊಡ್ಡವರು ಮದುವೆಯನ್ನು ಮಾಡ್ಕೊಳ್ತಾ ಇದಾರೆ, ಆದ್ರೆ ಮಧ್ಯಮ ವರ್ಗದವರು ಸಿಕ್ಕಿ ನಳ್ತಾ ಇದ್ದಾರೆ. ಸಿಗಲಿಕ್ಕೆ ಇವರೇ ಕಾರಣ, ಇವರ ಅಜ್ಞಾನವೇ ಕಾರಣ, ಬೇರೆ ಯಾರು ಅಲ್ಲ. ಬಡವರು ಹಾಗೋ ಹೀಗೋ ದಾಟ್ತಾ ಇದ್ದಾರೆ, ಆದ್ರೆ ಸಾಲದ ಸುಳಿಯಲ್ಲಿ ಸಿಕ್ಕು ಆತ್ಮಹತ್ಯೆ ಕೂಡ ಮಾಡಿಕೊಳ್ಳುವಂತ ಪ್ರಸಂಗಗಳು ಜರುತ್ತವೆ. ರೈತರ ಆತ್ಮಹತ್ಯೆ ಅಂತ ಹೇಳ್ತಾರೆ, ಆದ್ರೆ ಆತ್ಮಹತ್ಯೆದ್ದು ಬೇರೆನೇ ಇದೆ ಅಂತ ಸರ್ಕಾರನೇ ವರದಿ ಕೊಟ್ಟು ರೈತರ ಆತ್ಮಹತ್ಯೆಗೆ ಏನು 5 ಲಕ್ಷ ಪರಿಹಾರ ಇದೆ ಅದನ್ನ ಕೊಡೋದನ್ನು ಕೂಡ ಅವರು ನಿಲ್ಲಿಸಿಬಿಟ್ಟಿದ್ದಾರೆ. ಅಂದ್ರೆ ಎಸಿ ನೇತೃತ್ವದಲ್ಲಿ ತಂಡ ಆ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದ್ರೆ ಸಾವುಗಳ ಸಂಖ್ಯೆ ಎಷ್ಟು, ಆತ್ಮಹತ್ಯೆಗಳ ಸಂಖ್ಯೆ ಎಷ್ಟು ಅಂತ ಅಂದಾಜು ಮಾಡ್ಲಿಕ್ಕೆ ನಿಮಗೆ ಆಗೋದೇನಿಲ್ಲ. ಅಂತ ಒಂದು ಭಯಾನಕ ಪರಿಸ್ಥಿತಿ ಇದೆ. ಇನ್ನು ಯುವಕರು ಕೂಡ ಸರಾಯಿ ಅಂಗಡಿಗೆ ಹೋಗಿ ಸೆರೆ ಕುಡಿದು ಆರಾಮಾಗಿ ತಮ್ಮ ಜೀವನವನ್ನ ಹಾಳು ಮಾಡ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಎಣ್ಣೆ ಸಿಗ್ತಾ ಇಲ್ಲ, ಹಿಂಗಾಗಿ ತಲೆ ಕೆಟ್ಟು ಅಲ್ಲಿ ವೈನ್ ಶಾಪದಲ್ಲಿ ಟಿಕ್ಕಾನಿ ಹೂಡ್ತಾ ಇದ್ದಾರೆ. ತಂದೆ ತಾಯಿಗಳು ಪಾಪ, ಗಂಡು ಹೆತ್ತವರು ನರಳ್ತಾ ಇದ್ದಾರೆ, ಹೆಣ್ಣು ಹೆತ್ತವರು ಕಾಯಂ ಬಚಾಳ್ತಾರೆ. ಇನ್ನು ಸುಂದರಿಯರ ಕತೆ, ಸುಂದರಿ ಸ್ವಲ್ಪ ಮೂಗು, ಕಣ್ಣು, ಕಿವಿ, ಬಾಯಿ ಎಲ್ಲ ಸುಂದರಿ ತಂದ್ರೆ ಡಿಮಾಂಡು. ನಮಗೆ ಹೀರೋ ಬೇಕು, ಕೋಟ್ಯಾಧೀಶ ಬೇಕು, ಅಬ್ಜಾಧೀಶ ಬೇಕು. ಈಗಿರೋದು ಗುಡಿಸಲಿನಲ್ಲಿ ಅಲ್ಪ ಸ್ವಲ್ಪ ಆದಾಯವನ್ನು ತರ್ತಾ ಇರುವಂತ ಹುಡುಗಿಯದು. ನಂತರ ಅನೇಕ ಹುಡುಗರು 5,000 10,000 20,000 ಪಗಾರ ತೆಗೆದುಕೊಂಡು ಬರ್ತಾರೆ. ಇವರಿಗೆ ಗೌರ್ಮೆಂಟ್ ನೌಕರಿ ಬೇಕು. ಗೌರ್ಮೆಂಟ್ ನೌಕರಿದು ಶೇಕಡ ಕೇವಲ 2%. ಹಾಗಾದ್ರೆ ಈಕೆ ಮುದುಕಿಯಾಗಿ ಸಾಯೋದು ಗ್ಯಾರಂಟಿ. ಎಲ್ಲಾ ಮುಗಿದ ಮೇಲೆ ನಿನ್ನನ್ನ ಮದುವೆ ಆಗ್ತದೆ ಅಂತಂದ್ರೆ ಯಾರು ತಾನೇ ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಒಂದೂರಲ್ಲಿ ಒಬ್ಬ ತಂದೆ ಇದ್ದ, ಮಗಳು ಹೇಳ್ತಿದ್ದ, ಮಗಳೇ ಇಲ್ಲೇ ಓಣಿಯಲ್ಲಿ ಒಬ್ಬ ದಷ್ಟಪುಷ್ಟ ಮನುಷ್ಯ ಇದ್ದಾನೆ, ಕಟ್ಟಿಗೆ ಹೊಡೆದು ದೊಡ್ಡ ದಷ್ಟಪುಷ್ಟ ಮನುಷ್ಯ ಇದ್ದಾನೆ, ಆತ ಮದುವೆ ಆಗಂತ ಇಲ್ಲ, ನಾನು ಬೇರೆಯವನ್ನ ಹುಡುಕ್ತೆ ಅಂತ ಹುಡುಕಿ 20 ವರ್ಷ ಹುಡುಕಿರೋದು 35 ವರ್ಷ ಆಗಿತ್ತು. ಆವಾಗ ತಂದೆ ನೀನೇ ಮದುವೆ ಮಾಡಿಕೊಂಡು ಅಂದಾಗ ಆಗ ಪೈಲ್ವಾನ್ ಕೇಳ್ತಾನೆ, ಕಟ್ಟಿಗೆ ಹೊಡೆಯನ್ ಕೇಳ್ತಾನೆ, ಇಲ್ಲ ನೀನು 10 ವರ್ಷದಿಂದ ಬಂದಿದ್ರೆ ನಾನು ನಿನ್ನನ್ನ ಮದುವೆ ಆಗ್ತಿದ್ದೆ ಅಂತ ಹೇಳ್ದ. ಇಂಥ ಪರಿಸ್ಥಿತಿ ಎಲ್ಲ ಕಡೆಗೂ ಇದೆ. ಹುಡುಗಿಯರು ಮದುವೆ ಮಾಡಿಕೊಳ್ಳಕ್ಕೆ ಹಿಂಜರಿತಾ ಇದ್ದಾರೆ. ಎಲ್ಲ ಹೈಫೈ ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಹೊಲ ಬೇಕು. ಹೊಲ ತೆಗೆದುಕೊಳ್ತಾ ಇದ್ದಾರೆ ಅಂತಂದ್ರೆ, ನಾನು ಹೊಲ ತೆಗೆದುಕೊಡು ನೀವು ಕೊಡ್ತಾ ಅಂತಂದ್ರೆ ಹೊಲದಲ್ಲಿ ಕೆಲಸ ಮಾಡೋರಿಲ್ಲ, ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಆಸ್ತಿಯನ್ನ ಚೆಕ್ ಮಾಡ್ತಾ ಇದಾರೆ. ಹಣ ನೋಡಿ ಗುಣ ಕೊಡು ಅಂತಂದ್ರೆ ಈಗ ಹಣ ನೋಡಿ ಹೆಣ್ಣು ಕೊಡ್ತಾ ಇದ್ದಾರೆ. ಗುಣ ನೋಡಿ ಯಾರು ಹೆಣ್ಣು ಕೊಡ್ತಾ ಇಲ್ಲ. ಕೆಲವೊಂದು ವಿಷಯಗಳಲ್ಲಿ ಬಹಳ ಗಂಭೀರ ಪರಿಸ್ಥಿತಿ ಉಂಟಾಗಿದೆ. ಸಿದ್ದರಾಮಯ್ಯ ಅವರು ಯಾವ ರೀತಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಕಾದ್ ನೋಡಬೇಕು. ಸಮಾಜ ಚಿಂತಕರು, ಸಂಘ ಸಂಸ್ಥೆಗಳು, ನೀವು ಮದುವೆ ಮಾಡ್ತಾ ಇದ್ರಿ, ಹೆಚ್ಚು ಮದುವೆಗಳನ್ನ ನೀವು ಮಾಡಬೇಕು. ಸ್ವಾಮಿಗಳು ಮಠಕ್ಕೆ ಬಂದಾಗ ನೋಡಪ್ಪ, ಜಾತಿ, ಒಳ ಜಾತಿ, ಮೀಸಲಾತಿ, ಆ ಜಾತಿ ಈ ಜಾತಿ, ಕುಲವೆಂದು ಹೊಡೆದಾಡದರೆ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲಿರ ಅಂತ ಹೇಳಬೇಕು. ಇವನಾರವ ಇವನಮ್ಮವ ಅಂತ ತಿಳಿ ಹೇಳಬೇಕು. ಆದ್ರೆ ಹುಡುಗಿಯರು ಮಠಕ್ಕೆ ಹೋಗೋದಿಲ್ಲ, ಪಾಲಕರು ಹೋಗ್ತಾ ಇದಾರೆ, ಗುರುಗಳ ಮಾತನ್ನ ಕೇಳ್ತಾ ಇದಾರೆ. ಅಲ್ಲಿಯೂ ಚಪ್ಪಾಳೆ ತಡ್ತಾ ಇದಾರೆ. ಇಲ್ಲಿ ಕುಂಡಲಿಯವನಿಗೆ ಚಪ್ಪಾಳೆ, ಕವಲಿ ಹೇಳವನಿಗೂ ಚಪ್ಪಾಳೆ, ಕವಡಿ ಊದವನಿಗೂ ಚಪ್ಪಾಳೆ, ಶಾಸ್ತ್ರ ಹೇಳವನ್ ಚಪ್ಪಾಳೆ, ಗಿನಿ ಶಾಸ್ತ್ರ ಹೇಳವನ್ ಚಪ್ಪಾಳೆ, ಕವಡಿ ಊದವನ್ ಚಪ್ಪಾಳೆ. ನಂತರ ಪಿತೃಪಕ್ಷ, ಇನ್ನು ನಕ್ಷತ್ರ ನೋಡುವ ಸಂಖ್ಯೆನೂ ಕೂಡ ಬಹಳ ಇದೆ. ಏನೇನ ಕತೆ ಹೇಳಕ್ ಹೋದ್ರೆ 2 ಗಂಟೆ ಸಮಯ ಬೇಕು.
ಮೆಟ್ರೋಮೋನಿಯಲ್ ಧೋಕಾ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಪಾಲಕರು ಎಚ್ಚೆತ್ಕೊಳ್ಬೇಕು. ಆದ್ರೆ ಪಾಲಕರು ಎಚ್ಚೆತ್ಕೊಳ್ತಾ ಇಲ್ಲ. ಆ ಹುಡುಗಿ ಪಾಲಕರ ಮಾತನ್ನ ಮೀರಿ ನಡೀತಾ ಇಲ್ಲ. ಆಕೆ ಸ್ವಂತ ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 90% ಯುವತಿಯರ ಪರಿಸ್ಥಿತಿ ಇದೇ ಇದೆ. ನನ್ನ ತಂದೆ ತಾಯಿ ಒಳ್ಳೇದು ಮಾಡ್ತಾರೆ, ಬಂಧುಗಳು ಒಳ್ಳೇದು ಮಾಡ್ತಾರೆ, ಸಮಾಜ ಒಳ್ಳೇದು ಮಾಡ್ತಾರೆ ಅನ್ನೋದು ತಲೆಯಿಂದ ತೆಗೆದು ಹಾಕಬೇಕು. ಸ್ವಂತ ವಿಚಾರವನ್ನ ಮಾಡಬೇಕು. ಯಾಕಂದ್ರೆ BA B.Ed MA M.Ed ಎಷ್ಟೆಷ್ಟು ದೊಡ್ಡ ಶಾಲೆಯನ್ನ ಕಲ್ತಿರ್ತೀರಿ. ಆದ್ರೆ ಮುಂದೆ ಬಂತ ಹುಡುಗ ಕೂತಿದ್ದಂದ್ರೆ ಅವನಿಗೆ ತಲೆ ಎತ್ತಿ ಸಹಿತ ನೋಡುವಂತ ಧೈರ್ಯ ಇಲ್ಲ ಅಂತಂದ್ರೆ ನಿಮ್ಮದು ಯಾವ ಶಾಲೆ, ಏನು ಡಿಗ್ರಿ ತೆಗೆದುಕೊಂಡು ಏನ್ ಮಾಡೋದೈತಿ, ಎಷ್ಟು ಪಗಾರ ತೆಗೆದುಕೊಂಡು ಏನ್ ಮಾಡೋದೈತಿ. ಆಸ್ತಿಗಾಗಿ ಮದುವೆಗಳು ಮುರಿದು ಬೀಳ್ತವೆ, ಬಂಗಾರಕ್ಕಾಗಿ ಮದುವೆಗಳು ಮುರಿದು ಬೀಳ್ತವೆ, ಒಳ ಮೀಸಲಾತಿಗೆ ಮದುವೆಗಳು ಮುರಿದು ಬೀಳ್ತವೆ. ಇದು ಎಲ್ಲ ಕಡೆಗೂ ಇದೆ. ಜೈನರಲ್ಲಿ ಹೆಣ್ ಸಿಗ್ತಾ ಇಲ್ಲ, ಕುರುಬರಲ್ಲಿ ಹೆಣ್ ಸಿಗ್ತಾ ಇಲ್ಲ. ಕುರುಬರಲ್ಲಿ ಹೆಣ್ ಸಿಕ್ತು ಕೂಡ ಆ ಬೆಡಗ ಈ ಬೆಡಗ ನನ್ನ ಗಡಗ ತೋ. ಇನ್ನು ಲಿಂಗಾಯತರಲ್ಲಿ 101 ಜಾತಿಗಳು, ಸಾದರ, ಪಂಚಮ, ಚತುರ್ಥ, ಆದಿಬಣಜಿಗ, ಬನಕಾರ, ಎಷ್ಟೊಂದು ಬೇಕು. ಇಲ್ಲಿ ನಿನಗೆ ಬೇಡ, ನನಗೆ ಬೇಡ. ನಮ್ಮ ಹಿರಿಯರು ಹೇಳಿದಾರಂತೆ. ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ತಂದೆ ತಾಯಿ ನಡೀತಾ ಇದ್ದಾರೆ. ಅದು ಹಿರಿಯರು ಎಡವಿ ಎಷ್ಟು ವರ್ಷಗಳಾತು. ಕೆಲವರು ಕುತಂತ್ರಿಗಳು ಪಂಚಾಂಗವನ್ನ ತೆಗೆದ್ರು, ನಂತರ ಕುಲ ಗೋತ್ರವನ್ನ ತೆಗೆದ್ರು, ಕುಂಡಲಿಯನ್ನ ತೆಗೆದ್ರು, ನಂತರ ಕವಲನ್ನ ತೆಗೆದ್ರು, ಎಲ್ಲವನ್ನ ತೆಗೆದು ಶಾಂತವಾಗಿ ಹೊಟ್ಟೆ ತುಂಬಿಸ್ಬೋದು ಆರಾಮಾಗಿ ಅಡ್ಡಾಡ್ತಾ ಇದ್ದಾರೆ. ಇವು ಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲದ ನೆಲೆಯಲ್ಲಿ ಏನಾದರೂ ಬಲ್ಲಿರ ಅಂತ ತಿಳಿದುಕೊಳ್ಳೋದೆ ಅಡ್ಡ ದಾರಿಯಲ್ಲಿ ಹಿಡಿದರೆ ಅಜ್ಞಾನದಲ್ಲೇ ಸಾಗ್ತಾ ಇದ್ದಾರೆ. ಅಜ್ಞಾನದ ಕುಂಡಲಿ ನೋಡಿ ತಾವೇ ಸುಟ್ಟು ಹಾಕಿಕೊಂಡು ಪತಂಗದಂತೆ, ಪತಂಗಿ ಅಂತ ತಿಳ್ಕೊಂಡಿತ್ತು ನಾನು ದೀಪ ಜೊತೆ ಆಟ ಆಡ್ತೇನೆ ಅಂತ ಹೇಳಿ. ಆದ್ರ ಕೊನೆಗೆ ಏನಾಯ್ತು, ಪತಂಗದ ರೆಕ್ಕೆಗಳು ಹರಿದು ಬಿದ್ದು ಸುಟ್ಟು ಹೋದು. ಇಂಥ ಅನೇಕ ವಿಚಾರಗಳನ್ನ ಕ್ರಾಂತಿಕಾರಿಗಳು ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ಕ್ರಾಂತಿಕಾರಿಗಳು ಮಾತಾಡಿದ್ರೆ ದಾವಳ್ಕರ್, ಪನ್ಸಾರೆ, MM ಕಲಬುರ್ಗಿ, ಗೌರಿ ಲಂಕೇಶ್ ಹತ್ಯೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸಮಾಜ ಸುಧಾರಿಸಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಒಗೆದರೂ ಮಣ್ಣಿನ ಗೋಡೆಯ ಮೇಲೆ ಬಿದ್ದಂತ ನೀರು ರಾಡಿಯೇ. ಹಾಗೆ ಎಷ್ಟು ಸಮಾಜಕ್ಕೆ ಹೇಳಿದ್ರು ಯಾರು ತಿದ್ದಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾರು ಸುಧಾರಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾನೇ ಶ್ರೇಷ್ಠ, ನನ್ನಿಂದಲೇ ಎಲ್ಲ ಅಂತ ತಿಳ್ಕೊಂಡು ಜಗತ್ತು ನಡೆದಿದೆ. ಒಬ್ಬ ಕುಡ್ಡ ಇನ್ನೊಬ್ಬ ಕುಡ್ಡ ದಾರಿ ತೋರಿಸ್ತಾ ಇದಾರೆ. ಇಬ್ಬರು ಕೂಡಿ ಖಡ್ಡಾದಲ್ಲಿ ಬೀಳ್ತಾ ಇದಾರೆ. ಅತಂತ್ರ ತಲೆ, ಕುತಂತ್ರ ತಲೆ, ಸ್ವತಂತ್ರ ತಲೆ ಮತ್ತು ಪರತಂತ್ರ ತಲೆಗಳು ಕೂಡಿ ಈ ಜಗತ್ತನ್ನ ಹಾಳು ಮಾಡಿವೆ. ಆದ್ರೆ ಇಲ್ಲಿ ಬದುಕುತ್ತಿರುವುದು ಸ್ವತಂತ್ರ ತಲೆಯವರು ಮಾತ್ರ. ಶ್ರೀಮಂತರ ಮದುವೆಗಳು ಮಾತ್ರ ಧೂಮ್ಧಾಮ್ ಆಗ್ತವೆ. ಯಾಕಂದ್ರೆ 2 ನಂಬರ್ ದುಡ್ಡಿದೆ. ಈಕಿಗೂ 2 ನಂಬರ್ ಬೇಕು, ಪಾಲಕರಿಗೂ 2 ನಂಬರ್ ದುಡ್ಡು ಬೇಕು. ಮದುವೆ ಮಾಡಿದ ನಂತರ ನಮಗೇನ್ ಲಾಭ ಇದೆ ಅದು ನೋಡ್ತಾ ಇದ್ರೆ ಹುಡುಗಿ ಏನ್ ಲಾಭ ಐತೆ ಅದು ನೋಡ್ತಾ ಇಲ್ಲ. ಮುಂದೆ ನಮಗೇನ್ ಲಾಭ, ಆ ಒಂದು ಕುತಂತ್ರ ಬುದ್ಧಿಯ ತಲೆಗಳು ಕೂಡ 30ರಿಂದ 40% ಇವೆ. ಹೀಗಾದ್ರೆ ಸಮಾಜ ಹೇಗೆ ಸುಧಾರಿಸ ಸಾಧ್ಯ? ನಂತರ ಹಳ್ಳಿಗಳ ಕಡೆ ಶಹರ ಹುಡುಗರು ಹುಡುಗಿಯನ್ನ ನೋಡ್ಲಿಕ್ಕೆ ಹೋಗ್ತಾ ಇದಾರೆ, ಅಲ್ಲಿಯೂ ಆಗ್ತಾ ಇಲ್ಲ. ಶಹರದಲ್ಲಿ ಹುಡುಗಿಯರು ಮದುವೆ ಆಗ್ತಾ ಇಲ್ಲ. ನಂತರ ಹಳ್ಳಿಗಳಲ್ಲಿ ಇದ್ದಂತ ಅಜ್ಞಾನ, ಅಂಧಕಾರ ಕೇಳತೀರದು. ಅದನ್ನ ಕೇಳಿದ್ರೆ ನಿಮ್ಮ ಇದೆ ಜಲ್ಲಂತದೆ, ಒಡೆದು ಹೋಗ್ತದೆ. ಮನೆಯಲ್ಲಿ 100 ದೇವರುಗಳ ಫೋಟೋಗಳು, ಆದ್ರೂ ಯಾರು ನಂಬೋದಿಲ್ಲ. ಮುಂದೆ ಕೂತಂತ ಶ್ರೀಮಂತಿದಾನೋ, ಬಡವಿದಾನೋ, ಜ್ಞಾನವಂತಿದಾನೋ, ಎಷ್ಟು ಕಲ್ತಿದಾನೆ, ಇವನ ಹಿಂದೆ ಇತಿಹಾಸ ಏನು ಕೇಳೋದಿಲ್ಲ. ಕೇವಲ ದುಡ್ಡು ದುಡ್ಡು ದುಡ್ಡು, ಹಣಕ್ಕಾಗಿ ಸತ್ತವರು ಕೋಟಿ, ನನಗಾಗಿ ಸತ್ತವ್ರನ್ನ ಯಾರು ಕಾನೇನಾ ಅಂತೇಳಿ ಹಿಂದೆ ಹೇಳಿದ್ದಾರೆ. ಹಂಗಾಗಿ ಇಲ್ಲಿ ಮೆಟ್ರೋಮೋನಿಯಲ್ ಧೋಕಾ ಕೂಡ ಆಗ್ತಾ ಇದೆ. ಪಾಲಕರಿಗೂ ಗೊತ್ತಾಗ್ತಲ್ಲ, ಗೊತ್ತಾದ್ರೂ ಇವ್ರು ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಮೂಢನಂಬಿಕೆಯಲ್ಲಿ ಸಿಕ್ಕು ನಳ್ತಾ ಇದ್ದಾರೆ. ಮದುವೆಗಳು ಆಗ್ತಾ ಇಲ್ಲ. ಹುಡುಗರು ಕೆಲವೊಂದು ಕಡೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಆತ್ಮಹತ್ಯೆಗಳ ಸಂಖ್ಯೆ ಇನ್ನೊಂದು ಕೆಲವೊಂದು ವರ್ಷಗಳಲ್ಲಿ ರೈತರ ಆತ್ಮಹತ್ಯೆ ಯಾವ ರೀತಿ ಪ್ರಮಾಣದಲ್ಲಿತ್ತು ಅದೇ ರೀತಿ ಇಲ್ಲಿ ಪ್ರಮಾಣ ಆಗುವಂತ ಸಾಧ್ಯತೆ ಬಹಳ ಹೆಚ್ಚಿದೆ. ಇನ್ನು ಭ್ರೂಣಲಿಂಗ ಹತ್ಯೆ ತಡೆಯುವಂತ DHOಗಳು, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ದುಡ್ಡು ತಿಂದು ಆ ವೈದ್ಯನ ರಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅದರ ಸಪರೇಟ್ ಅಂತ ಕಾನೂನಿದೆ. ಆದ್ರೆ ಆ ಕಾನೂನನ್ನ ಯಾರು ಪರಿಪಾಲನೆ ಮಾಡ್ತಾ ಇಲ್ಲ. ಮನೆಯಲ್ಲಿ ಒಳಗೆ ಭ್ರೂಣಲಿಂಗ ಇಟ್ಟು
ಅಂದ್ರೆ ಮಷೀನ್ ಇಟ್ಟು ಅಲ್ಲಿ ಚೆಕ್ ಮಾಡಿ ಸಾಕಷ್ಟು ಪ್ರಮಾಣದ ದುಡ್ಡು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮಾಡಿಸುವವನಿಗೆ ಶಿಕ್ಷೆ, ಮಾಡುವವನಿಗೂ ಶಿಕ್ಷೆ ಅಂತ ಇದೆ. ಅದಕ್ಕಾಗಿ ಎಲ್ಲರೂ ಗಪ್ಚುಪ್. ಹಿಂಗಾಗಿ ಲಿಂಗ ತಾರತಮ್ಯ ಹೆಚ್ಚಾಗಿದೆ, ಮದುವೆಗಳು ಆಗ್ತಾ ಇಲ್ಲ. ಇದಕ್ಕೆ ಸಮಾಜವೇ ಕಾರಣ ಅಂತೇಳಿ ಅಂತಿಮವಾಗಿ ಹೇಳಬೇಕು. ಗುರುಗಳ ಮಾರ್ಗದರ್ಶನ ಇಲ್ಲ, ಗುರಿ ಇಲ್ಲ, ಗುರಿ ಇಲ್ಲದ ತಬ್ಬಲಿಯ ಮಗನಂತಾಗಿದ್ದಾರೆ ಪಾಲಕರು, ಸಂಬಂಧಿಕರು, ಮದುವೆ ಮಾಡಿಸೋರು, ಏಜೆಂಟ್ರಂದು ಕುಲ್ಲಂ ಕುಲ್ಲ ಆಗಬಾರ್ದು. ಇನ್ನಷ್ಟು ದಿನ ಹೀಗೆ ನಡೆಯಲಿ ಅಂತವರು ಒಳಗಿಂದ ಒಳಗೆ ನಗ್ತಾ ಇದ್ದಾರೆ, ಹಣವನ್ನ ದೋಸ್ತಾ ಇದ್ದಾರೆ, ವೆಬ್ಸೈಟ್ ಅನ್ನ ಕದ್ದು ಮಾರ್ತಾ ಇದ್ದಾರೆ. ಹೇಳಬೇಕಾದ್ರೆ ಇನ್ನು 2 ಗಂಟೆ ಸಮಯ ಬೇಕು. ಲಾಸ್ಟ್ಕ ಇವನಾರವ ಇವ ನಮ್ಮವ ಅಂದ್ರೆ ಮದುವೆ ಒಳಾಗ್ತವೆ, ಸಮಾಜ ಸುಧಾರಿಸ್ತದೆ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಆಗ್ತದೆ, ಹುಡುಗರ ಬಾಳು ಬಂಗಾರವಾಗ್ತದೆ, ಹುಡುಗಿಯರ ಬಾಳು ಬಂಗಾರವಾಗ್ತದೆ. ಆದರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂತ ಪ್ರಶ್ನೆನೂ ಕೂಡ ಇಲ್ಲಿ ಎದುರಾಗ್ತದೆ. ರಾಜಿ ಸೂತ್ರ ಎನ್ನುವಂತ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸರು FIR ಮಾಡಿ ಇವರನ್ನ ಜೈಲಿಗೆ ಕಳಿಸ್ಬೇಕು. ಅದು ಆಗ್ತಾ ಇಲ್ಲ. ಯಾಕಂದ್ರೆ ಭ್ರಷ್ಟಾಚಾರ ಕೇಂದ್ರಗಳೇ ಪೊಲೀಸ್ ಠಾಣೆಗಳು. ಇವು MLA ಫೋನ್ ಬಂತ, ಮಿನಿಸ್ಟರ್ ಫೋನ್ ಬಂತಂದ್ರೆ ಆಯ್ತು ಸರ್ ಅಂತ ಬಿಟ್ಟು ಕಳಿಸ್ತಾರೆ, ಯಾವುದೂ ವಿಚಾರವನ್ನ ಮಾಡೋದಿಲ್ಲ. ಹೀಗಾಗಿ ಸೈಬರ್ ಅಪರಾಧಿಗಳು ಹೆಚ್ಚಾಗ್ತಾ ಇದ್ದಾರೆ, ಮದುವೆ ಮಾಡಿಸೋರು ಹೆಚ್ಚಾಗ್ತಾ ಇದ್ದಾರೆ, ಸೈಬರ್ ಸೆಂಟರ್ಗಳು ಹೆಚ್ಚಾಗ್ತಾ ಇವೆ, ನಂತರ ವಧುವರರ ಕೇಂದ್ರಗಳು ಹೆಚ್ಚಾಗ್ತವೆ. 10,000 ನಮ್ಮ ಕಡೆ ಇದಾವೆ, 20,000 ನಮ್ಮ ಕಡೆ ಪ್ರೊಫೈಲ್ ಇದೆ ಅಂತ ಹೇಳ್ತಾರೆ. ಅಲ್ಲಿ 10 ಜನ ಮದುವೆ ಕೂಡ ಮಾಡೋದಿಲ್ಲ. ಅದ್ರ ವರ್ಷಕ್ಕೆ ನಾನು 100 ಮಾಡ್ತೇನೆ, 200 ಮಾಡ್ತೇನೆ, 500 ಮಾಡ್ತೇನೆ ಸುಳ್ಳು ಹೇಳ್ಕೋತಾ ಹೋಗ್ತಾರೆ. 1-2 ಮಾಡೋದಿಲ್ಲ. ಇನ್ನು ಹಳ್ಳಿಯಲ್ಲಿರ್ತಕ್ಕಂಥ ಏಜೆಂಟ್ರು ಒಂದು ಹುಡುಗಿನ ತೋರ್ಸಕ್ 1,000, 2,000, 5,000, 10,000 ಹೆಂಗ ಶ್ರೀಮಂತ ಹಂಗ ಅದ ಹುಡುಗಿನ 10 ಸಲ 20 ಸಲ 30 ಮಂದಿ ತೋರಿಸಿ ಆತ ದುಡ್ಡು ಮಾಡ್ಕೋದು. ಒಬ್ಬ ಸಾಮಾನ್ಯ ಹೆಬ್ಬಟ್ಟಿನ ಏಜೆಂಟ್ 50,000ದ 1 ಲಕ್ಷವರೆಗೆ ಮಾಡ್ತಾ ಇದ್ದಾನೆ. ಇನ್ನು ಕಚೇರಿ ತೆಗೆದುಕೊಡಂತ ಒಂದು 4-5 ಸಿಬ್ಬಂದಿ ಇಟ್ಟವನು ಅವನು 5 ಲಕ್ಷದಿಂದ 10 ಲಕ್ಷವರೆಗೆ ಮಾಡ್ತಾ ಇದ್ದಾನೆ. ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಅವರು 1 ಕೋಟಿಯಿಂದ 10 ಕೋಟಿವರೆಗೆ ಬಿಸಿನೆಸ್ ನಡೀತಾ ಇದೆ. ಹಂಗಾಗಿ ತುರುಗಾಯಿ ರಾಮನೇ ಹೇಳಿದ, ದೇವರೇ ಇನ್ನೆಷ್ಟು ದಿನ ಈ ನನ್ನ ಈ ಎಮ್ಮೆ ಕಾಯುವ ಕೆಲಸ, ನನಗ ದನ ಕಾಯವ ಅಂತಾನೆ. ಆದ್ರೆ ಆತನೇ ಮತ್ತೆ ಸಮಾಧಾನ ಪಡ್ಕೋತಾನೆ, ಇದ್ದಷ್ಟು ದಿನ ನಾನು ಕಾಯಲೇಬೇಕು ಅಂತೇಳಿ ಆ ಕೋಲಕ್ಕೆ ಹೇಳಿ ನಮಸ್ಕಾರಿ ಮಾಡಿ ಮಲಗ್ತಾನೆ. ಅಂತ ಪರಿಸ್ಥಿತಿ ನಮ್ದು ಇದೆ. ನಮಸ್ಕಾರ.